ಬೆರಳು 6 ಬೆರಳು ಹೇಗಿಟ್ಟೆ? ಹಾಯ್ ಗೀತಾ, ನೀನಾ? ಏನ್ರಿ ನೀವು ಅಡಿಗೆ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳಿ ಹಾಗೆ ಹೊರಟು ಹೋದ್ರಲ್ಲ. ಸಾರಿ ಚಿನ್ನ, ಕ್ಷಮಿಸು. ಏನ್ ಅಡಿಗೆ ಮಾಡ್ಬೇಕು ಹೇಳು? ಸದ್ಯಕ್ಕೆ ಅನ್ನ ಸಾರು 2 ಮಾಡಿದ್ರೆ ಸಾಕು. ಅನ್ನಕ್ಕೆ ನೀರಿಟ್ಟಿದ್ದೀನಿ. ಅಕ್ಕಿ ಮೇಲೆ 4 ಬೆರಳು ಹತ್ರ ನೀನು ಇಟ್ಟಿದ್ಯಾ ತಾನೆ? 4 ಬೆರಳಿಟ್ಟಿಲ್ಲ, 6 ಬೆರಳಿಟ್ಟೆ. ನಿನಗಿರೋದೇ 5 ಬೆರಳು, 6 ಬೆರಳು ಹೇಗಿಟ್ಟೆ? ಹೋಗ್ಲಿ, ಅದ್ರಲ್ಲಿ 2 ಬೆರಳು ತೆಗೆದು ಬಿಡು. 2 ಬೆರಳು ತೆಗೆದು ಬಿಟ್ರೆ ನನ್ನ ಗತಿ? ಅಯ್ಯ, ನಿನ್ನ ಗತಿ ನಿನ್ನ ಬೆರಳಲ್ಲ, ಅಕ್ಕಿ ಮೇಲಿರೋದು. ಸಾರು ಹೇಗ್ ಮಾಡೋದು ಹೇಳಿ. ಸಾರಾ ಸ್ವಲ್ಪ ಇರು, ಹೇಳ್ತೀನಿ. ಬೇಳೆನ ನೀರ್ನಲ್ಲಿ ಹಾಕಿ ಕುದಿಯಕ್ಕಿಡು. ಇಟ್ಟೆ. ಎಲ್ಲಿಂದ ಮಾತಾಡ್ತಾ ಇದ್ದೀಯ? ಅಡಿಗೆ ಮನೆಯಿಂದನಾ? ಅಲ್ಲ ರೀ, ಪಬ್ಲಿಕ್ ಬೂತ್. ವೆರಿ ಗುಡ್. ನೀರ್ನಲ್ಲಿ ಬೇಳೆ ಹಾಕಿ ಕುದಿಯಕ್ಕಿಟ್ಟ. ಸ್ವಲ್ಪ ವೆಯ್ಟ್ ಮಾಡು. ನೀರ್ ಕುದ್ದ ಮೇಲೆ ಬೇಳೆ ಬೆಂದಿದೆ ಅಂತ ತಿಳ್ಕೊಬೇಡ. 1 ಸ್ಪೂನ್ ತಗೋ. ಆ ಕುದಿಯೋ ನೀರ್ನಲ್ಲಿ ಸ್ಪೂನ್ ನ ಹಾಕು. 4 ಬೇಳೆ ತಗೋ. ಕೈನಲ್ಲಿ ಹಿಸುಗು ನೋಡು. ಮೆತ್ತಗಾಗಿದ್ರೆ ಬೆಂದಿದೆ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ. ಗೊತ್ತಾಯ್ತಾ? ಆಮೇಲೆ 1 ದೊಡ್ಡ ಸ್ಪೂನ್ ತುಂಬಾ ಮೆಣಸಿನ ಪುಡಿ ತೆಗೆದು ಅದ್ರಲ್ಲಿ ಹಾಕು. ಆಮೇಲೆ 2 ಸ್ಪೂನ್ ಉಪ್ಪು ಹಾಕು. ಆಮೇಲೆ 1 ಹುಣಸೆ ಹಣ್ಣು ತೆಗೆದು ಹಾಕು. ಅಯ್ಯೋ ಪುಣ್ಯಾತ್ಕಿದೆ, ಬರೀ ಹುಣಸೆ ಹಣ್ಣು ಹಾಕ್ಬೇಡ. ಅದನ್ನ ನೀರಿನಲ್ಲಿ ಕಿವುಚಿ ಅದ್ರ ರಸ ಮಾತ್ರ ಅದ್ರಲ್ಲಿ ಹಾಕು. ಆಮೇಲೆ ಇನ್ನೊಂದೇನಾಗುತ್ತೆ ಗೊತ್ತಾ? ಇದೆಲ್ಲ ಮಾಡಿ ಆದ್ರೆ